ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ. ಇನ್ ಬ್ಲಾಗ್ನಲ್ಲಿ ಶಿರಡಿ ಸಾಯಿಬಾಬನ 9 ಗುರುವಾರಗಳ ವ್ರತದ ಕಥೆಯನ್ನು ತಿಳಿಸ್ಕೊಡ್ತೇನೆ. ಕೋಕಿಲಾ ಎಂಬ ಮಹಿಳೆ ತನ್ನ ಪತಿ ಮಹೇಶ್ ಬಾಯಿ ಜೊತೆ ಒಂದು ನಗರದಲ್ಲಿ ವಾಸಿಸುತ್ತಿದ್ದಳು. ಅವರಿಬ್ಬರಿಗೂ ಪರಸ್ಪರ ಪ್ರೀತಿ ಇತ್ತು. ಆದರೆ ಮಹೇಶ್ ಬಾಯವರ ಸ್ವಭಾವ ಜಗಳವಾಡುವ ಸ್ವಭಾವವಾಗಿತ್ತು. ಅವರಿಗೆ ಮಾತನಾಡುವ ಪ್ರಜ್ಞೆ ಇರಲಿಲ್ಲ. ನೆರೆಹೊರೆಯರ ಮಹೇಶ್ ಅವರ ಈ ಸ್ವಭಾವದಿಂದ ತುಂಬಿದರು. ಆದರೆ ಕೋಕಿಲಾ ಧಾರ್ಮಿಕ ಮಹಿಳೆಯಾಗಿದ್ದಳು. ದೇವರಲ್ಲಿ ಅಪಾರ ನಂಬಿಕೆ ಹೊಂದಿದ್ದ ಆಕೆಗೆ ಒಂದೇ ಒಂದು ಮಾತು ಹೇಳದೆ ಎಲ್ಲವೂ ಕಷ್ಟವಾಯಿತು. ಕ್ರಮೇಣ ಆಕೆಯ ಪತಿಯ ವ್ಯವಹಾರ ಕುಸಿಯಿತು ಮತ್ತು ಗಳಿಕೆಯೂ ನಗಣ್ಯವಾಯಿತು. ಆಗ ಮಹೇಶ್ ಬಾಬು ಎಲ್ಲರಿಗೂ ಹೋಗದೆ ಮನೆಯಲ್ಲಿಯೇ ಕುಳಿತರು. ಇದನ್ನೆಲ್ಲ ಅವರು ತಪ್ಪುದಾರಿಗೆ ಆಕರ್ಷಿತರಾದರು. ಈಗ ಅವರ ಜಗಳ ಸ್ವಭಾವ 2 ಪಟ್ಟು ಹೆಚ್ಚಾಯಿತು. ಮಧ್ಯಾಹ್ನದ ಸಮಯವಾಯಿತು. ಒಬ್ಬ ವೃದ್ಧ ಬಂದು ಕೋಕಿಲಳ ಮನೆಯ ಮುಂದೆ ನಿಂತರು. ಅವರ ಮುಖದಲ್ಲಿ ವಿಚಿತ್ರವಾದ ಹೊಳಪಿತ್ತು. ಅವರು ದಾಲ್ ಚಾವಲ್, ಬೇಳೆ, ಅಕ್ಕಿ ಬೇಡಿದರು. ಕೋಕಿಲಾ ಮುದುಕನಿಗೆ ಅವರು ಬೇಡಿದ್ದನ್ನು ನೀಡಿ ಅವರ ಮುಂದೆ ತನ್ನ ಕೈಗಳನ್ನು ಮಡಚಿದಳು. ಮುದುಕ ಸಾಯಿ ನಿಮಗೆ ಸಂತೋಷವನ್ನು ನೀಡಲಿ ಎಂದು ಹೇಳಿದಳು. ಕೋಕಿಲಾ ತನ್ನ ಅದೃಷ್ಟದಲ್ಲಿ ಸಂತೋಷವಿಲ್ಲ ಎಂದು ಹೇಳಿದಳು ಮತ್ತು ತಾನು ಅತೃಪ್ತ ಜೀವನದ ಬಗ್ಗೆ ಎಲ್ಲವನ್ನೂ ವೃದ್ಧನಿಗೆ ಹೇಳಿದಳು. ಮುದುಕ 9 ಗುರುವಾರಗಳ ವ್ರತವನ್ನು ವಿವರಿಸಿದಳು. ಹಣ್ಣುಗಳನ್ನು ತಿನ್ನುವ ಮೂಲಕ ಅಥವಾ ಮಧ್ಯಾಹ್ನ ಅಥವಾ ರಾತ್ರಿ ಊಟ ಮಾಡುವ ಮೂಲಕ ವ್ರತವನ್ನು ಮಾಡಬಹುದು. ಸಾಧ್ಯವಾದರೆ ಸಾಯಿ ದೇವಸ್ಥಾನಕ್ಕೆ ಹೋಗಿ ಅಥವಾ 9 ಗುರುವಾರಗಳ ಕಾಲ ಮನೆಯಲ್ಲಿಯೇ ಸಾಯಿಬಾಬಾ ಅವರನ್ನು ಪೂಜಿಸಿ ಉಪವಾಸ ಮಾಡಿ ಹಸಿದವರಿಗೆ ಆಹಾರ ದಾನ ಮಾಡಿ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಗೆ ಅನುಕೂಲವಾಗಿ 5, 11 ಮತ್ತು 21 ಸಾಯಿ ವ್ರತ ಪುಸ್ತಕಗಳನ್ನು ವಿತರಿಸಿ. ಈ ಸಾಯಿ ವ್ರತದ ಮಹತ್ವವನ್ನು ನೀವು ಹೆಚ್ಚಿಸಿದರೆ ಸಾಯಿಬಾಬಾ ನಿಮ್ಮ ಎಲ್ಲ ಆಸೆಗಳನ್ನು ಈಡೇರಿಸುತ್ತಾರೆ. ಆದರೆ ನೀವು ಸಾಯಿಬಾಬಾನವರ ಮೇಲೆ ಆಳವಾದ ನಂಬಿಕೆಯನ್ನು ಹೊಂದಿರಬೇಕು ಮತ್ತು ನಿಮ್ಮ ಮನಸ್ಸಿನಲ್ಲಿ ತಾಳ್ಮೆಯನ್ನು ಹೊಂದಿರಬೇಕು. ಯಾರಾದರೂ ಈ ವ್ರತ ಮಾಡಿ ಅದರ ಮುಕ್ತಾಯ ಸಂಭ್ರಮವನ್ನು ಸರಿಯಾಗಿ ನಿಭಾಯಿಸಿದರೆ ಸಾಯಿಬಾಬಾ ಅವರ ಆಸೆಯನ್ನು ಈಡೇರಿಸುತ್ತಾರೆ. ಕೋಕಿಲಾ 9 ಗುರುವಾರಗಳ ಕಾಲ ವ್ರತವನ್ನು ಮಾಡಿದರು. ಸಾಯಿ ವ್ರತ ಪುಸ್ತಕವನ್ನು ವಿಸ್ತರಿಸಿದರು ಮತ್ತು 9ನೇ ಗುರುವಾರ ಬಡವರಿಗೆ ಊಟ ಹಾಕಿದರು. ಈಗ ಅವರ ಮನೆಯಲ್ಲಿ ಎಲ್ಲ ಜಗಳಗಳು ಮಾಯವಾಗಿದ್ದವು. ಮಹೇಶ್ ಬಾಯ್ ಅವರ ಸ್ವಭಾವ ಬದಲಾಗಿದ್ದರಿಂದ ಸಂಪೂರ್ಣ ಸಂತೋಷವಿತ್ತು. ಅವರ ವ್ಯವಹಾರವು ಈಗ ಮತ್ತೆ ಹಾಳಿಗೆ ಬಂದಿತ್ತು. ಅಲ್ಪಾವಧಿಯಲ್ಲಿ ಅವರ ಆರ್ಥಿಕ ಸ್ಥಿತಿಯು ಸುಧಾರಿಸಿತು ಮತ್ತು ಎಲ್ಲವೂ ಸರಿಯಾಯಿತು. ಗಂಡ ಹೆಂಡತಿ ಇಬ್ಬರೂ ಸಂತೋಷದಿಂದ ತಮ್ಮ ಜೀವನವನ್ನು ನಡೆಸಲು ಆರಂಭಿಸಿದರು. ಒಂದು ದಿನ ಕೋಕಿಲಾ ಅಳಿಯ ಮತ್ತು ಅವನ ಹೆಂಡತಿ ಸೂರತ್ನಿಂದ ಅವರ ಮನೆಗೆ ಬಂದರು. ಅವರು ಕೋಕಿಲಾಳೊಂದಿಗೆ ಮಾತನಾಡುತ್ತಾ ತಮ್ಮ ಮಕ್ಕಳು ಚೆನ್ನಾಗಿ ಓದುತ್ತಿಲ್ಲ ಎಂದು ಹೇಳಿದರು. ಆಗ ಕೋಕಿಲೆಯು ಅವರಿಗೆ 9 ಗುರುವಾರಗಳ ಸಾಯಿಬಾಬಾ ವ್ರತದ ಮಹತ್ವದ ಬಗ್ಗೆ ಹೇಳಿದರು ಮತ್ತು ಸಾಯಿಬಾಬಾ ಅವರನ್ನು ಪೂಜಿಸುವುದರಿಂದ ಅವರ ಮಕ್ಕಳು ಚೆನ್ನಾಗಿ ಓದಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಆದರೆ ಅದಕ್ಕಾಗಿ ನೀವು ಸಾಯಿಬಾಬಾ ಅವರ ಮೇಲೆ ಆಳವಾದ ನಂಬಿಕೆಯನ್ನು ಹೊಂದಿರಬೇಕು. ಸಾಯಿಬಾಬಾ ಎಲ್ಲರಿಗೂ ಸಹಾಯ ಮಾಡುತ್ತಾರೆ. ಅವರ ವ್ರತದ ವಿಧಾನವನ್ನು ವಿವರಿಸಿದರು. ಅದು ತುಂಬ ಮಹತ್ವವಾದದ್ದು. ಕೋಕಿಲೆಯು ಅವಳಿಗೆ ವ್ರತದ ವಿವರಣೆಯನ್ನು ಹೇಳಿದಳು. ಈ ವ್ರತವನ್ನು ಹಣ್ಣುಗಳನ್ನು ತಿನ್ನುವ ಮೂಲಕ ಅಥವಾ ಮಧ್ಯಾಹ್ನ ಅಥವಾ ರಾತ್ರಿ ಊಟ ಮಾಡುವ ಮೂಲಕ ಮಾಡಬಹುದು. ಸಾಧ್ಯವಾದರೆ ಎಲ್ಲ 9 ಗುರುವಾರಗಳು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಬೇಕು. ಯಾವುದೇ ಮಹಿಳೆ, ಪುರುಷರು ಅಥವಾ ಮಗು ಈ ವ್ರತವನ್ನು ಮಾಡಬಹುದು. ಸಾಯಿಬಾಬಾ ಚಿತ್ರಕ್ಕಾಗಲಿ ಅಥವಾ ವಿಗ್ರಹಕ್ಕಾಗಿ ಅಭಿಷೇಕವನ್ನು ಮಾಡಿ ಹೂಗಳನ್ನು ಅರ್ಪಿಸಿ ಧೂಪದ್ರವ್ಯ ಮತ್ತು ದೀಪವನ್ನು ಬೆಳಗಿಸಿ ಆರತಿಯನ್ನು ಮಾಡಬೇಕು. ಸಾಯಿಬಾಬಾ ಅವರ ಸರಳವಾದ ಮಂತ್ರವನ್ನು ಪಠಿಸಬೇಕು. ಇನ್ನು 9ನೆಯ ದಿನದಂದು ಕಡೆಯ ದಿನ 9ನೆಯ ಗುರುವಾರ ದೀನದಲಿತರಿಗೆ ಅಥವಾ ಬಡವರಿಗೆ ಪ್ರಸಾದವನ್ನು ಹಂಚಿ ಅವರಿಗೆ ಅನ್ನದಾನ ಮಾಡಬೇಕು. ಈ ಕೋಕಿಲೆಯು 9 ಗುರುವಾರಗಳ ಕಾಲ ಸಾಯಿಬಾಬಾ ವ್ರತವನ್ನು ಮಾಡಿ ಐಶ್ವರ್ಯ ಸಂಪತ್ತುಗಳಿಂದ ಅಭಿವೃದ್ಧಿಯನ್ನು ಪಡೆದಳು. ಈ ಬ್ಲಾಗ್ನಲ್ಲಿ ನಾನು ನಿಮಗೆ ವ್ರತವನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.